ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಮಾತಾಡೋದು ಒಂದು ಗೇಮ್ನ ಬಗ್ಗೆ. ಇದು ನಿಮ್ಮ ಮೊಬೈಲ್ ಅಥವಾ ಪ್ಲೇ ಸ್ಟೇಷನ್ ಗೇಮ್ ಅಲ್ಲ. ಇದು ನಿಮ್ಮ ಜೀವನ, ನಿಮ್ಮ ಸಕ್ಸಸ್ ಮತ್ತು ನಿಮ್ಮ ಮೈಂಡ್ಸೆಟ್ನ ಬಗ್ಗೆ ಇರೋ ಗೇಮ್ನ ಬಗ್ಗೆ. ಹಾಗಾದರೆ ಶುರು ಮಾಡೋಣ. ಇದನ್ನು ಎರಡು ಭಾಗವಾಗಿ ವಿಂಗಡಿಸೋಣ. ಒಂದು ಔಟರ್ ಗೇಮ್. ಇದು ನೀವು ಬಾಹ್ಯವಾಗಿ ಮಾಡುವಂಥ ಕೆಲಸ. ಅದೇನೆಂದರೆ ನಿಮ್ಮ ಸ್ಕಿಲ್, ನಿಮ್ಮ ಡಿಗ್ರಿ, ನಿಮ್ಮ ಜಾಬ್ ಹಾಗೂ ನಿಮ್ಮ ಸ್ಯಾಲರಿ ಸ್ಟ್ರಾಟಜಿ ಆಗಿರಬಹುದು. ಎರಡು ಇನ್ನರ್ ಗೇಮ್. ಅದೇನೆಂದರೆ ನಿಮ್ಮ ಒಳಗಡೆ ಏನು ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಅದೇನೆಂದರೆ ನಮ್ಮ ಕಾನ್ಫಿಡೆನ್ಸ್, ಇಂಟೆಲಿಜೆನ್ಸ್ ಮತ್ತು ಎಮೋಷನಲ್ ಕಂಟ್ರೋಲ್ ಮತ್ತು ನಮ್ಮ ರೆಸಿಲಿಯನ್ಸ್ ಆಗಿರುತ್ತೆ. ಇವತ್ತಿನ AI ಯುಗದಲ್ಲಿ ಔಟರ್ ಗೇಮನ್ನು ನಾವು ChatGPT ಅಂತ ಆ್ಯಪ್ಗಳಿಂದ ಪಡೆದುಕೊಳ್ಬೋದು. ಆದರೆ ಇನ್ನರ್ ಗೇಮನ್ನು ನೀವು ಮಾಸ್ಟ್ರಿ ಮಾಡಬೇಕಂದ್ರೆ ನೀವು ಸೆಲ್ಫ್ ಲರ್ನಿಂಗನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಬಗ್ಗೆನೇ ಹೇಳಿ ಕೆಲವೊಂದು ಕ್ಲಾರಿಟಿನ ಕೊಟ್ಟು ನಿಮ್ಮ ಔಟರ್ ಗೇಮನ್ನು ನೀವು ಹೇಗೆ ಡೆವಲಪ್ ಮಾಡ್ಕೊಂಡಿದ್ದೀರೋ ಹಾಗೆ ನಿಮ್ಮ ಇನ್ನರ್ ಗೇಮನ್ನು ಹೇಗೆ ನೀವು ಬೂಸ್ಟ್ ಮಾಡ್ಬೋದು ಅನ್ನೋದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾದರೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ನಿಮ್ಮ ಇನ್ನರ್ ಗೇಮ್ ಸರಿಯಾಗಿದೆಯಾ ಅಂತ. ನೀವು ಎಕ್ಸಾಮ್ ಪ್ರೆಷರನ್ನು ಹ್ಯಾಂಡಲ್ ಮಾಡಲು ರೆಡಿ ಇದ್ದೀರಾ ಅಥವಾ ಜಾಬ್ ಪ್ರೆಷರನ್ನು ಹ್ಯಾಂಡಲ್ ಮಾಡಲು ನಿಮ್ಮಿಂದ ಆಗ್ತಾ ಇದೆಯಾ ಮತ್ತು ಫೇಲ್ಯೂರನ್ನು ಫೇಸ್ ಮಾಡಲು ರೆಡಿ ಆಗಿದ್ದೀರಾ? ನಾವು ತುಂಬಾ ಸಲ ದೊಡ್ಡ ದೊಡ್ಡ ಲೀಡರನ್ನು ನಮ್ಮ ರೋಲ್ ಮಾಡೆಲ್ಗಳಾಗಿ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಇನ್ಫೋಸಿಸ್ನ ನಾರಾಯಣ್ ಮೂರ್ತಿಗಳಾಗಿರ್ಬೋದು ಅಥವಾ ರತನ್ ಟಾಟಾದಂತಹ ದೊಡ್ಡ ವ್ಯಕ್ತಿಗಳನ್ನು ನಾವು ಫಾಲೋ ಮಾಡ್ತಾ ಇರ್ಬೋದು. ಆದರೆ ಇವರು ತಮ್ಮ ಇನ್ನರ್ ವರ್ಕ್ನ ಮೇಲೆ ತುಂಬಾ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರು. ಆದರೆ ನೀವು ಅದನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಒಮ್ಮೆ ನಿಮ್ಮನ್ನು ನೀವು ಕೇಳ್ಕೊಂಡು ನೋಡಿ. ಆವಾಗ ನಿಮ್ಮ ಇನ್ನರ್ ಗೇಮ್ ಹೇಗೆ ನೀವು ಸುಧಾರಿಸ್ಕೊಳ್ಬೋದು ಅನ್ನೋದು ತುಂಬ ಕ್ಲಿಯರ್ ಆಗಿರುತ್ತೆ. AI ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ಬೋದು, ಆದರೆ ನಿಮಗೆ EQ ಕೊಡಲು ಅದರಿಂದ ಆಗಲ್ಲ. ಅಂದರೆ ಎಮೋಷನಲ್ ಇಂಟೆಲಿಜೆನ್ಸಲ್ಲಿ ನಿಮ್ಮನ್ನು ಮಾಸ್ಟರ್ ಆಗಿ ಮಾಡಲು AI ಇಂದ ಸಾಧ್ಯ ಇಲ್ಲ. ಯಾಕಂದರೆ ಇದು ಹ್ಯೂಮನ್ ಇನ್ನರ್ ಫೀಲಿಂಗನ್ನು AI ಅರ್ಥ ಮಾಡಿಕೊಳ್ಳಲ್ಲ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ. ಅದಕ್ಕೋಸ್ಕರ ನಿಮ್ಮ ಇನ್ನರ್ ವರ್ಕನ್ನು ನೀವು ಮಾಡಲೇಬೇಕಾಗತ್ತೆ ಈಗಿನ ಜಗತ್ತಿನಲ್ಲಿ. ಈಗ ನೀವು ಮಾಡೋ ಕೆಲಸ ಏನಂದರೆ ನಿಮ್ಮ ಇನ್ನರ್ ಗೇಮನ್ನು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ. ಅದರಲ್ಲಿ ಮೊದಲನೇ ಪಾಯಿಂಟನ್ನು ಹೇಳ್ತೀನಿ, ಅದೇನೆಂದರೆ ಎಮೋಷನಲ್ ಇಂಟೆಲಿಜೆನ್ಸನ್ನು ನೀವು ಮಾಸ್ಟರಿ ಮಾಡ್ಕೊಳ್ಬೇಕು. ಹಾಗೆ ಎರಡನೇ ಪಾಯಿಂಟ್ನ ಬಗ್ಗೆ ನಾನು ಹೇಳೋದಾದರೆ ನಿಮ್ಮನ್ನೇ ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀರಾ. ಇದನ್ನು ನಾನು ಒಂದು ಎಕ್ಸಾಂಪಲನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಲು ಇಚ್ಛಿಸ್ತೀನಿ. ಅದೇನೆಂದರೆ ಈಗ ನಾನು ನಿಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನನ್ನು ಕಿತ್ಕೊಂಡು ಹಳೆ ಫೋನನ್ನೇನಾದರೂ ನಿಮ್ಮ ಕೈಯಲ್ಲಿ ಕೊಟ್ಟರೆ ನೀವು ಅದನ್ನು ಎಷ್ಟು ಹೊತ್ತು ಹಿಡ್ಕೊಂಡು ಇರಲಿಕ್ಕೆ ನಿಮ್ಮ ಹತ್ರ ಆಗತ್ತೆ. ನಾವು ನಮ್ಮ ಫೋನ್ಗಳನ್ನು, ನಮ್ಮ ಡ್ರೆಸ್ಗಳನ್ನು ಎಲ್ಲವನ್ನ ನಾವು ಅಪ್ಡೇಟ್ ಮಾಡ್ಕೊಂಡ್ವಿ. ಆದರೆ ನಮ್ಮ ಮೈಂಡ್ಸೆಟ್ಟನ್ನು ಯಾವತ್ತಾದರೂ ನಾವು ಅಪ್ಡೇಟ್ ಮಾಡ್ಕೊಂಡಿದ್ದೀವ? ಅದೇ ಓಲ್ಡ್ 1100 ಇರೋ ಮೈಂಡ್ಸೆಟ್ಟನ್ನು ಇಟ್ಕೊಂಡು ನಾವೇನಾದರೂ ಓಡಾಡ್ತಾ ಇದೀವಾ? ಹಾಗಾದರೆ ನಿಮಗೆ ಅಪ್ಗ್ರೇಡೇಷನ್ನ ಅವಶ್ಯಕತೆ ಇರುತ್ತೆ. ಆ ಸಮಯದಲ್ಲಿ ದಯವಿಟ್ಟು ಅದನ್ನು ನೀವು ಬುಕ್ಸ್ಗಳನ್ನು ಓದಿ ಹೊಸ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಈಗಿನ ಸಮಾಜಕ್ಕೆ ಅಥವಾ ಈಗಿನ ಸಿಚುವೇಶನ್ಗೆ ತಕ್ಕ ರೀತಿಯಲ್ಲಿ ನಿಮ್ಮ ಮೈಂಡನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ನಾನು ಇನ್ನರ್ ಗೇಮ್ನ ಒಂದು ಪ್ರಮುಖವಾದ ಘಟ್ಟ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಾನು ಕೂಡ ನನ್ನ ಮೇಲೆ ತುಂಬಾ ಜಾಸ್ತಿ ವರ್ಕ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದು ಈಗ ವಿಡಿಯೋನ ಮಾಡ್ತಾ ಇರೋದು. ಇದು ನಾನು ನನಗೆ ಕೊಡ್ತಾ ಇರೋ ಒಂದು ಎವ್ರಿ ಡೇ ಚಾಲೆಂಜ್. ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದು ಅಟ್ಲೀಸ್ಟ್ ವೀಕ್ಲಿ ಒಂದು ವಿಡಿಯೋನಾದರೂ ಶೂಟ್ ಮಾಡಿ ಹಾಕೋದು ನನ್ನ ಮೈಂಡ್ಸೆಟ್ಟನ್ನು ತೋರಿಸುತ್ತೆ. ನನಗೆ ಸಾಧ್ಯ ಅಂದರೆ ನಿಮಗೂ ಕೂಡ ಇದು ಸಾಧ್ಯ ಅಂತ ನಾನು ಅನ್ಕೋತೀನಿ. ಅದಕ್ಕೋಸ್ಕರ ನಿಮ್ಮ ಮೈಂಡ್ಸೆಟ್ಟನ್ನು ಪ್ರತಿದಿನ ನೀವು ಅಪ್ಗ್ರೇಡನ್ನು ಮಾಡಿ. ಯಾಕಂದರೆ ನಿನ್ನೆ ಇರೋ ಮೈಂಡ್ಸೆಟ್ ಇವತ್ತು ಇಟ್ಕೋಬೇಡಿ, ಅದನ್ನು ಅಪ್ಗ್ರೇಡ್ ಮಾಡಿ. ಎಲ್ಲರಿಗಿಂತ ಬ್ಯೂಟಿಫುಲ್ ಮೈಂಡ್ಸೆಟ್ ಇದೆ ನಿಮ್ಮದು ಮತ್ತು ಅಪ್ಗ್ರೇಡೆಡ್ ಮೈಂಡ್ಸೆಟ್ ಇದೆ ಅನ್ನೋದನ್ನು ಯೋಚನೆ ಮಾಡಿ. ಈಗ ನಾನು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನಿಮಗೆ, ಅಪ್ಗ್ರೇಡ್ ಮಾಡದೇ ಇದ್ದರೆ ಹೇಗಿರುತ್ತೆ ಅಂತ. ಈಗ ನೀವು ಪಾಕಿಸ್ತಾನವನ್ನು ನೀವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ. ಪಾಕಿಸ್ತಾನ್ ಮತ್ತು ಇಂಡಿಯಾ ಒಂದೇ ಸಲ ಇಂಡಿಪೆಂಡೆನ್ಸನ್ನು ತೆಗೆದುಕೊಳ್ತು. ಆದರೆ ಇಂಡಿಯಾ ಯಾವ ಮೈಂಡ್ಸೆಟ್ಟಲ್ಲಿದೆ ಮತ್ತು ಪಾಕಿಸ್ತಾನ ಯಾವ ಮೈಂಡ್ಸೆಟ್ಟಲ್ಲಿದೆ ಅದರಿಂದ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ನೀವು ಗ್ರೌತ್ ಏನಾದರೂ ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಮೈಂಡು ಮತ್ತು ನಮ್ಮ ಜೀವನ ಯಾವ ಮಟ್ಟಿಗೆ ಇರುತ್ತೆ ಅಂತ. ನಾವು ವರ್ಲ್ಡ್ನ ಜೊತೆ ಕಾಂಪಿಟೇಷನ್ ಮಾಡಬೇಕಂದ್ರೆ ನಾವು ಗ್ರೌತ್ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಅವ್ರಿಗಿಂತ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿದ್ರಷ್ಟೇ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ. ನೀವು ಇಂಗ್ಲೀಷ್ ಮೂವಿಗಳನ್ನು ನೋಡಿರ್ತೀರ, ಅವರ ಮೂವಿಗಳು ತುಂಬ ಅಡ್ವಾನ್ಸ್ ಆಗಿ ಮೇಕಿಂಗನ್ನು ಮಾಡ್ತಾರೆ, ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾರೆ. ಯಾಕಂದರೆ ಅವರ
ಥಿಂಕಿಂಗ್ಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಮಾಡ್ತಾ ಇರ್ತಾರೆ. ನಮ್ಮ ಇಂಡಿಯನ್ಸ್ಗಳ ಥಿಂಕಿಂಗ್ ಅಷ್ಟು ದೊಡ್ಡ ಮಟ್ಟಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಗ್ರೌತ್ ಮೈಂಡ್ಸೆಟ್ ಅಥವಾ ಅಡ್ವಾನ್ಸ್ ಥಿಂಕಿಂಗ್ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಿದಾಗ ಮೈಂಡ್ ಯಾವ ಯಾವ ಆ್ಯಂಗಲಲ್ಲಿ ಥಿಂಕ್ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೂರನೇ ಪಾಯಿಂಟ್ನ ಬಗ್ಗೆ ಹೇಳೋದಾದರೆ ಸ್ಟ್ರಾಟಜಿಕ್ ಥಿಂಕಿಂಗ್ ಅಂತ. ಇದರ ಅರ್ಥ ಏನಂದರೆ AI ಟೂಲನ್ನು ಬಳಸಿ ಮುಂದೆ ಹೇಗೆ ಯೋಚಿಸೋದು ಅಂತ. ಈಗ ನೀವು ಯೋಚಿಸಬೇಕಾಗತ್ತೆ, ನಾನು ಏನು ಮಾಡಬೇಕು ಇವಾಗ, ನೆಕ್ಸ್ಟ್ 10 ಇಯರ್ ಪ್ಲ್ಯಾನ್ ನಂದು ಏನಿರುತ್ತೆ ಅನ್ನೋದನ್ನು ನೀವು AI ಯೂಸ್ ಮಾಡಿಕೊಂಡು ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡಬಹುದು. ಈಗಿನ ಕಾಂಪಿಟೇಟಿವ್ ಬದುಕಿನಲ್ಲಿ ನೀವು AI ಟೂಲನ್ನು ಬಳಸಿದಲ್ಲಿ ನಿಮ್ಮ ಜೀವನ ತುಂಬ ಈಸಿಯಾಗಿ ನಡೆಯುತ್ತೆ. ಯಾಕಂದರೆ ಎಷ್ಟೋ ಗಂಟೆಗಟ್ಟಲೆ ಮಾಡೋ ಕೆಲಸವನ್ನು AI ಕ್ಷಣದಲ್ಲಿ ಮಾಡಿ ಬಿಸಾಕತ್ತೆ. ನಿಮ್ಮ ಎಷ್ಟು ಟೈಮ್ ಸೇವ್ ಆಗ್ತಾ ಇದೆ ಅನ್ನೋದನ್ನು ಒಮ್ಮೆ ಯೋಚಿಸಿ ನೋಡಿ. ಅದಕ್ಕೋಸ್ಕರ ನಿಮ್ಮ ಅಡ್ವಾನ್ಸ್ಮೆಂಟನ್ನು AI ಟೆಕ್ನಾಲಜಿ ಜೊತೆ ಸೇರಿಸಿ ನಿಮ್ಮನ್ನು ನೀವು ಸ್ಟ್ರಾಟಜಿಕ್ ಥಿಂಕರ್ನ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಮುಕ್ತಾಯ ಮಾಡೋ ಸಮಯ ಬಂದಿದೆ. ನಿಮ್ಮ ಔಟರ್ ಗೇಮನ್ನು AI ನೀವು ಹೇಗೆ ಡೆವಲಪ್ ಮಾಡ್ಕೋತಿರೋ ಅದೇ ರೀತಿ ನಿಮ್ಮ ಹಾರ್ಡ್ ವರ್ಕ್ನಿಂದ ನಿಮ್ಮ ಇನ್ನರ್ ಗೇಮನ್ನು ನೀವೇ ಡಿಸೈನ್ ಮಾಡಿಕೊಂಡು ಅದರ ಜೊತೆ ನಡೀರಿ ಅಂತ ಹೇಳ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ವ್ಯಾಲ್ಯೂಬಲ್ ಅಂತ ಅನಿಸಿದರೆ ನಿಮ್ಮ ಇನ್ನರ್ ಗೇಮ್ ಮತ್ತು ನಿಮ್ಮ ಔಟರ್ ಗೇಮ್ನ ಸ್ಟ್ರಾಟಜಿಯನ್ನು ಕಮೆಂಟಲ್ಲಿ ತಿಳಿಸ್ತೀರಾ ಅಂತ ನಾನು ನಂಬ್ತೀನಿ. ಹಾಗಾದರೆ ಇನ್ನೊಂದು ವಿಡಿಯೋನ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳೊಂದಿಗೆ ಶುಭ ದಿನ.